ಬಳ್ಳಾರಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು ಹಾಗೆ ಸಿ ಪಾಟೀಲ್ ಅವರು ಇಬ್ಬರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಬಳ್ಳಾರಿ ಅಂತಂದರೆ ನೆನಪಾಗೋದೇ ಸಿದ್ದರಾಮಯ್ಯ ಅವರ ಪಾದಯಾತ್ರೆಯಿಂದ. ಸೊ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯನ್ನು ಇಡೀ ಬಳ್ಳಾರಿಯಲ್ಲಿ ಮುಗಿಸ್ತೀನಿ ಅನ್ನುವಂಥ ಮಾತನ್ನು ನಾರಾ ಭರತ್ ರೆಡ್ಡಿ ಅವರು ಶಾಸಕರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಾಲ್ಮೀಕಿ ಕಾರ್ಯಕ್ರಮ ಬೇರೆ ರೀತಿಯಾದಂಥ ಸ್ವರೂಪಕ್ಕೆ ತಿರುಕೊಳ್ತಾ ಇದೆ. ಒಬ್ಬನ ಹತ್ಯೆ ಕೂಡ ಆಗಿದೆ, ಗುಂಡಾರಿಸಿ ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿದ್ದಾನೆ. ಇದೆಲ್ಲವೂ ನೋಡಿದ್ರೆ ಏನು ಅನ್ಸುತ್ತೆ ಸರ್? ಅಲ್ಲ, ಒಟ್ಟಾರೆ ಈ ರಾಜ್ಯದಲ್ಲಿ ಒಂದು ಗೂಂಡಾ ರಾಜ್ಯವನ್ನು ಆಗಿ ಪರಿವರ್ತನೆ ಮಾಡಲಿಕ್ಕೆ ಏನೇನನ್ನು ಬೇಕೋ ಪೊಲೀಸರ ನೆರವಿನೊಂದಿಗೆ ಮತ್ತು ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳ ನೆರವಿನೊಂದಿಗೆ ಈ ರಾಜ್ಯವನ್ನು ಒಂದು ಗೂಂಡಾ ರಾಜ್ಯವನ್ನು ಮಾಡಲಿಕ್ಕೆ ಹೊರಟಿರುವಂಥ ಪ್ರಯತ್ನದ ಮುಂದುವರೆದ ಭಾಗ ಇದಷ್ಟೇ. ಒಬ್ಬ ಶಾಸಕ ಸ್ವತಃ ನಿಂತುಕೊಂಡು ಗಲಾಟೆಯನ್ನು ಮಾಡಿಸ್ತಾರೆ, ಪೊಲೀಸರು ಮೌನವಾಗಿರ್ತಾರೆ, ನಮ್ಮ ಶಾಸಕರ ಮೇಲೆ FIRಗಳನ್ನು ಮಾಡ್ತಾರೆ ಅಂತಂದರೆ ಈ ರಾಜ್ಯದಲ್ಲಿ ಆಗರ ಒಂದು ಕಾನೂನು ಸುವ್ಯವಸ್ಥೆ ಇದೆಯಾ? ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಶ್ನೆಗಳು ಹೇಳಲಿಕ್ಕೆ ಪ್ರಾರಂಭ ಆಗಿದೆ. ಸರ್ಕಾರ ಬಂದು 3 ವರ್ಷಗಳಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಣತಿಯಂತೆ ಪೊಲೀಸ್ ಇಲಾಖೆ ನಡ್ಕೊಳ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. BJPಯನ್ನು ಮುಗಿಸ್ಬಿಡ್ತೀನಿ ಅಂತೇಳಿ ಒಬ್ಬ ಶಾಸಕ ಹೇಳ್ತಾರೆ ಅಂತಂದರೆ ಇದೆಲ್ಲ ಒಂದು ಕಡೆ ವಿಧಾನಸೌಧದ 3ನೇ ಮಹಡಿಯಿಂದನೇ ಇದಕ್ಕೆ ಡೈರೆಕ್ಷನ್ ಬರ್ತಾ ಇದೆಯಾ? ಗೃಹ ಸಚಿವರು ಏನೇನು ಮಾಡ್ತಿದ್ದಾರೆ? ಇವೆಲ್ಲವೂ ಕೂಡ ಇವತ್ತು ಪ್ರಶ್ನೆ. ಕಳೆದ 5-6 ವರ್ಷಗಳ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬಳ್ಳಾರಿಯಲ್ಲಿ ಒಂದು ಕಿಂಚಿತ್ ಘಟನೆ ಆಗಲಿಕ್ಕೂ ಕೂಡ ನಾವು ಬಿಟ್ಟಿರಲಿಲ್ಲ. ಆದರೆ ಈಗ ಶಾಸಕರ ಮುತುವರ್ಜಿಯಲ್ಲೇ ಈ ರೀತಿಯೆಲ್ಲ ಘಟನೆಗಳು ನಡೆಯುತ್ತೆ ಅಂತಂದರೆ ಸರ್ಕಾರ ಒಂದು ಅಘೋಷಿತವಾಗಿ ಗೂಂಡಾ ರಾಜ್ಯವನ್ನು ಮಾಡ್ತಾ ಇದೆ. ಶಾಸಕರ ನೇತೃತ್ವದಲ್ಲೇ ದಂಗೆಗಳನ್ನು ಎಬ್ಬಿಸುವಂಥ ಒಂದು ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಸರ್, ಇದು ಫ್ಲೆಕ್ಸ್ ಹಾಕುವಂಥ ವಿಚಾರಕ್ಕೆ ಶುರುವಾದಂಥ ಗಲಾಟೆ ಒಬ್ಬನ ಹತ್ಯೆವರೆಗೂ ಕೂಡ ಹೋಗಿದೆ. ಅಂದರೆ ಇದು ಕೇವಲ ಫ್ಲೆಕ್ಸಿಗೆ ಮಾತ್ರ ಸೀಮಿತವಾಗಿದೆ ಅಥವಾ ಇದು ರೆಡ್ಡಿಗಳ ಕಾಳಗ ಅನ್ನೋಂಥದ್ದು ಕಾಣಿಸ್ತಿದೆ? ಒಂದು ನೆಪ ಮಾತ್ರ. ಯಾವುದೇ ಫ್ಲೆಕ್ಸ್ಗಳನ್ನು ಹಾಕಬೇಕಾದ್ರೆ ಸ್ಥಳೀಯ ಆಡಳಿತ ಸಂಸ್ಥೆಗಳ ಅನುಮತಿಯನ್ನು ತೆಗೆದುಕೊಳ್ಬೇಕು ಅಂತ ನಿಯಮಗಳಿದೆ. ವಿವರಗಳು ನಮಗೆ ಸಂಪೂರ್ಣ ಗೊತ್ತಿಲ್ಲ. ಆದರೆ ಒಂದು ಫ್ಲೆಕ್ಸನ್ನು ಹಾಕುವಂಥ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಗಲಾಟೆಯನ್ನು ಮಾಡುವಂಥ ಒಂದು ಪೂರ್ವಯೋಜಿತವಾದಂಥ ಒಂದು ಷಡ್ಯಂತರ ಇದೆ, ಇದರ ಹಿಂದೆ ಇತ್ತು. ಪ್ರಚೋದನೆ ಕೊಡಬೇಕು ಅನ್ನುವಂಥ ಷಡ್ಯಂತರ ಇತ್ತು. ಇದನ್ನು ನೆಪವಾಗಿಟ್ಟುಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ, ಶಾಸಕರುಗಳ ಮೇಲೆ FIR ಮಾಡುವಂಥ ಹುನ್ನಾರ ಇವತ್ತು ನಡೆದಿದೆ. ಜನಾರ್ದನ್ ರೆಡ್ಡಿಯವರೇ ಸ್ವತಃ ಹೇಳಿದ್ದಾರೆ, ನನ್ನನ್ನು ಹತ್ಯೆ ಮಾಡುವಂಥ ಸಂಚು ನಡೆದಿತ್ತು ಅಂತ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಒಂದು ಪೂರ್ವಯೋಜಿತ ಅಂತೇಳಿ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಸರ್, ಹಾಗೆ ಈ ಜನಾರ್ದನ್ ರೆಡ್ಡಿ ಅವ್ರನ್ನ ಸಂಪರ್ಕ ಮಾಡಿದ್ರೆ, ಯಾಕಂದರೆ ಅವರು ಕೂಡ ಹಾಲಿ ಶಾಸಕರು, ಈಗಷ್ಟೇ ಮತ್ತೆ BJPಗೆ ವಾಪಸ್ ಬಂದಿದ್ದಾರೆ. ಸೊ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಆಗಬೇಕು. ಅಧ್ಯಕ್ಷರು ಕೂಡ ಹೋಗಿದ್ದಾರೆ, ಬಳ್ಳಾರಿಗೆ ಹೋಗ್ತಾ ಇದ್ದಾರೆ. ಸೊ ಇದರ ನಡುವೆ ತಾವೇನಾದ್ರು ಸಂಪರ್ಕ ಮಾಡಿದ್ರೆ ಹೇಗೆ? ನಾನು ಬೆಳಗ್ಗೆ 2 ಸಾರಿ ನನ್ನ ಆತ್ಮೀಯ ಸ್ನೇಹಿತರು ಬಳ್ಳಾರಿಯ ಶಾಸಕರಾದಂಥ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅವ್ರ ಫೋನಲ್ಲಿ ಸಂಪರ್ಕ ಸಿಗಲಿಲ್ಲ. ನಾನು ಕೂಡ ಅವರಿಗೆ ಒಂದು ಮೆಸೇಜನ್ನು ಹಾಕಿದ್ದೇನೆ, ಹೂ ಆರ್ ವಿತ್ ಯು, ಡೋಂಟ್ ವರಿ ಅಂತೇಳಿ. ಸಮಗ್ರ ಭಾರತೀಯ ಜನತಾ ಪಕ್ಷ ಅವ್ರ ಬೆಂಬಲಕ್ಕಿದೆ. ಯಾವನೇ ಒಬ್ಬ ಶಾಸಕ ಬಳ್ಳಾರಿ ಒಳಗೆ ನಾನು BJP ಮುಗಿಸ್ತೇನೆ ಅಂತಂದ್ರೆ ಇಡೀ ರಾಷ್ಟ್ರದೊಳಗೆ ಕಾಂಗ್ರೆಸ್ ಮುಳುಗಾಕತ್ತೈತಿ. ಏನೋ ಒಂದು ಸ್ವಲ್ಪ ಉಸಿರು ಹಿಡ್ಕೊಂಡು ಕರ್ನಾಟಕದೊಳಗೆ ಐತಿ. ಇವರ 2.5 ವರ್ಷದ ಆಡಳಿತದಿಂದ, ಇವರ ಪ್ರಚೋದನೆ, ತುಷ್ಟೀಕರಣ ನೀತಿಯಿಂದ ಅದು ಕೂಡ ಮುಳುಗುವ ಹಂತದಲ್ಲಿದೆ ಅಂತ ನಾನು ಹೇಳ್ತೇನೆ. ಸರ್, ಇದು ಎಲ್ಲ ಒಂದು ಕಡೆ ತೆಲುಗು ಸಿನಿಮಾ ರೀತಿಯಲ್ಲಿ ಆಗಿದೆಯಾ ಅನ್ನೋಂಥದ್ದು. ಯಾಕಂದರೆ ನಾನು ಗುಂಡಾರಿಸೋದು ಇದು ರೀತಿಯಾದಂಥ ಯಾವುದೇ ಸಂಸ್ಕೃತಿಗಳು ನಮ್ಮಲ್ಲಿ ಇರಲಿಲ್ಲ. ಸೊ ಇದು ರೆಡ್ಡಿಗಳ ಕಾಲ ಎಲ್ಲೋ ಒಂದು ಕಡೆ ಗುಂಡಾರಿಸುವಂಥದ್ದು, ಹತ್ಯೆ ಮಾಡುವಂಥದ್ದು ಅಥವಾ ಪ್ರಚೋದನೆ ಮಾಡುವಂಥದ್ದು ಈ ಥರದ ಘಟನೆ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಕಾರ್ಯಕರ್ತನ ಹತ್ಯೆ ಆಗಿದೆ, ನಾಳೆಯ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವಂಥ ಸವಾಲನ್ನು ಕೂಡ ಭರತ್ ರೆಡ್ಡಿ ಅವರು ಹಾಕಿರತಕ್ಕಂಥದ್ದು. ಭರತ್ ರೆಡ್ಡಿ ಏನು ಹೇಳಿದಾರೋ ನಾನು ಸಂಪೂರ್ಣವಾಗಿ ನೋಡಿಲ್ಲ. ಆದರೆ ಒಬ್ಬ ಪ್ರಭಾವಿ ಶಾಸಕನ ಮೇಲೆ, ಪ್ರಭಾವಿ ಉದ್ಯಮಿ ಮೇಲೆ ಗುಂಡಾರಿಸಿದ್ದನ್ನು ಸ್ವತಃ ಜನಾರ್ದನ್ ರೆಡ್ಡಿ ಅವರು ಆ ಗುಂಡಿನ ತುದಿಯನ್ನು ತೆಗೆದು ಇವತ್ತು ತೋರಿಸಿದಂಥದ್ದು ನಾನು ಬೆಳಗ್ಗೆ ಮಾಧ್ಯಮದಲ್ಲಿ ನೋಡಿದೆ. ಬಹುತೇಕ ಒಬ್ಬ ಶಾಸಕನ ಮೇಲೆ, ವಿರೋಧ ಪಕ್ಷದ ಶಾಸಕನ ಮೇಲೆ ಗುಂಡಾರಿಸುವಂಥ ಪ್ರವೃತ್ತಿಗೆ ಕಾಂಗ್ರೆಸ್ ಪಕ್ಷ ಇಳಿದೈತೆ ಅಂದ್ರೆ ಇದಕ್ಕೆ ಏನು ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಈಗ ತಾನೇ ಸುನೀಲ್ ಕುಮಾರ್ ಹೇಳ್ದಂಗೆ ಈ ರಾಜ್ಯದ ಪೊಲೀಸರು ನಿಷ್ಕ್ರಿಯರಾಗ್ಯಾರ, ಅವ್ರ ಕೈಗಳನ್ನು ಕಟ್ಟಾಕ್ಯಾರ. ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಡ್ರಗ್ಸ್ ಪತ್ತೆ ಹಚ್ತಾರ, ಮತ್ತು ನಮ್ಮ ಪೊಲೀಸರಿಗೆ ಯಾಕಾಗೋದಿಲ್ಲ? ನಮ್ಮ ಪೊಲೀಸರು ಎಮಿನೆಂಟ್ ಇಲ್ಲ ಅಂತ ನಾನು ಹೇಳೋದಿಲ್ಲ. ದೇ ಆರ್ ಕ್ವೈಟ್ ಕ್ಯಾಪೇಬಲ್, ಮೋರ್ ದ್ಯಾನ್ ಮಹಾರಾಷ್ಟ್ರ ಪೊಲೀಸ್, ಬಟ್ ದೇರ್ ಹ್ಯಾಂಡ್ಸ್ ಆರ್ ಟೈಡ್ ಬೈ ದ ಕಾಂಗ್ರೆಸ್ ಗೌರ್ಮೆಂಟ್. ಕಾನೂನು ಸುವ್ಯವಸ್ಥೆ ಅನ್ನೋಂಥ ವಿಚಾರ ಬಂದಾಗಲೆಲ್ಲವೂ ಕೂಡ ತಾವು ಸದನದಲ್ಲೂ ಕೂಡ ಚರ್ಚೆ ಮಾಡ್ತಿದ್ರೆ, ಹೊರಗೂ ಕೂಡ ಚರ್ಚೆ ಮಾಡ್ತಿದ್ರೆ. ಸೊ ಇವತ್ತಿನ ನಿನ್ನೆ ರಾತ್ರಿ ನಡೆದಂಥ ಘಟನೆ ನೋಡೋದಾದರೆ ಕಾನೂನು ಸುವ್ಯವಸ್ಥೆ ಎತ್ತು ಹೋಗಿದೆ ಅಂತ. ಯಾಕಂದರೆ ಗೃಹ ಸಚಿವರು ಮಾಹಿತಿ ಪಡೆದಿದ್ದಾರಾ ಇಲ್ವಾ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಗೃಹ ಸಚಿವರನ್ನು ನೀವು ಕೇಳ್ರಿ, ಮಾಹಿತಿ ತರಿಸ್ಕೊತೇನೆ. ನನಗಿನ್ನೂ ವಿಷಯ ಗುರ್ತಾಗಿಲ್ಲ. ಕಾನೂನು ತನ್ನ ಪ್ರಕಾರವಾದ ಕ್ರಮ ತೆಗೆದುಕೊತಂದು ಈ ಒಂದು ರೆಡಿಮೇಡ್ ಉತ್ತರ ಬಿಟ್ಟ ಗೃಹ ಸಚಿವರಿಂದ ನಾವು ಇನ್ನೇನನ್ನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ವೈಯಕ್ತಿಕವಾಗಿ
ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಬಟ್ ಆ ಇಲಾಖೆಯನ್ನು ಅವರಿಗೆ ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲನೋ ಅಥವಾ ಆ ಇಲಾಖೆಯನ್ನು ನಿರ್ವಹಿಸಲಿಕ್ಕೆ ಬೇರೆಯವರು ಬಿಡ್ತಾ ಇಲ್ಲನೋ ಅನ್ನುವಂಥ ಪ್ರಶ್ನಾ ಚಿಹ್ನೆ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದಿಷ್ಟು ಶಾಸಕರಾದಂಥ ಸುನಿಲ್ ಕುಮಾರ್ ಅವರು ಹಾಗೆ ಸಿ ಪಾಟೀಲ್ ಅವ್ರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಳ್ಳಾರಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂಥ ಸುನಿಲ್ ಕುಮಾರ್ ಅವರು ಹಾಗೆ ಸಿ ಪಾಟೀಲ್ ಅವರು ಇಬ್ಬರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಬಳ್ಳಾರಿ ಅಂತಂದರೆ ನೆನಪಾಗೋದೇ ಸಿದ್ದರಾಮಯ್ಯ ಅವರು ಪಾದಯಾತ್ರೆಯಿಂದ. ಸೊ ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಯನ್ನು ಇಡೀ ಬಳ್ಳಾರಿಯಲ್ಲಿ ಮುಗಿಸ್ತೀನಿ ಅನ್ನುವಂಥ ಮಾತನ್ನು ನಾರಾ ಭರತ್ ರೆಡ್ಡಿ ಅವರು ಶಾಸಕರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಾಲ್ಮೀಕಿ ಕಾರ್ಯಕ್ರಮ ಬೇರೆ ರೀತಿಯಾದಂಥ ಸ್ವರೂಪಕ್ಕೆ ತಿರುಕೊಳ್ತಾ ಇದೆ. ಒಬ್ಬನ ಹತ್ಯೆ ಕೂಡ ಆಗಿದೆ, ಗುಂಡಾರಿಸಿ ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿದ್ದಾನೆ. ಇದೆಲ್ಲವೂ ನೋಡಿದ್ರೆ ಏನು ಅನ್ಸುತ್ತೆ ಸರ್? ಅಲ್ಲ, ಒಟ್ಟಾರೆ ಈ ರಾಜ್ಯದಲ್ಲಿ ಒಂದು ಗೂಂಡಾ ರಾಜ್ಯವನ್ನು ಆಗಿ ಪರಿವರ್ತನೆ ಮಾಡಲಿಕ್ಕೆ ಏನೇನನ್ನು ಬೇಕೋ ಪೊಲೀಸರ ನೆರವಿನೊಂದಿಗೆ ಮತ್ತು ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳ ನೆರವಿನೊಂದಿಗೆ ಈ ರಾಜ್ಯವನ್ನು ಒಂದು ಗೂಂಡಾ ರಾಜ್ಯವನ್ನು ಮಾಡಲಿಕ್ಕೆ ಹೊರಟಿರುವಂಥ ಪ್ರಯತ್ನದ ಮುಂದುವರೆದ ಭಾಗ ಇದಷ್ಟೇ. ಒಬ್ಬ ಶಾಸಕ ಸ್ವತಃ ನಿಂತುಕೊಂಡು ಗಲಾಟೆಯನ್ನು ಮಾಡಿಸ್ತಾರೆ, ಪೊಲೀಸರು ಮೌನವಾಗಿರ್ತಾರೆ, ನಮ್ಮ ಶಾಸಕರ ಮೇಲೆ FIRಗಳನ್ನು ಮಾಡ್ತಾರೆ ಅಂತಂದರೆ ಈ ರಾಜ್ಯದಲ್ಲಿ ಆಗರೋ ಒಂದು ಕಾನೂನು ಸುವ್ಯವಸ್ಥೆ ಇದೆಯಾ? ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಶ್ನೆಗಳು ಹೇಳಲಿಕ್ಕೆ ಪ್ರಾರಂಭ ಆಗಿದೆ. ಸರ್ಕಾರ ಬಂದು 3 ವರ್ಷಗಳಲ್ಲಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಅಣತಿಯಂತೆ ಪೊಲೀಸ್ ಇಲಾಖೆ ನಡ್ಕೊಳ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. BJPಯನ್ನು ಮುಗಿಸ್ಬಿಡ್ತೀನಿ ಅಂತೇಳಿ ಒಬ್ಬ ಶಾಸಕ ಹೇಳ್ತಾರೆ ಅಂತಂದರೆ ಇದೆಲ್ಲ ಒಂದು ಕಡೆ ವಿಧಾನಸೌಧದ 3ನೇ ಮಹಡಿಯಿಂದನೇ ಇದಕ್ಕೆ ಡೈರೆಕ್ಷನ್ ಬರ್ತಾ ಇದೆಯಾ? ಗೃಹ ಸಚಿವರು ಏನೇನು ಮಾಡ್ತಿದ್ದಾರೆ? ಇವೆಲ್ಲವೂ ಕೂಡ ಇವತ್ತು ಪ್ರಶ್ನೆ. ಕಳೆದ 5-6 ವರ್ಷಗಳ ಅವಧಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬಳ್ಳಾರಿಯಲ್ಲಿ ಒಂದು ಕಿಂಚಿತ್ ಘಟನೆ ಆಗಲಿಕ್ಕೂ ಕೂಡ ನಾವು ಬಿಟ್ಟಿರಲಿಲ್ಲ. ಆದರೆ ಈಗ ಶಾಸಕರ ಮುತುವರ್ಜಿಯಲ್ಲೇ ಈ ರೀತಿಯೆಲ್ಲ ಘಟನೆಗಳು ನಡೆಯುತ್ತೆ ಅಂತಂದರೆ ಸರ್ಕಾರ ಒಂದು ಅಘೋಷಿತವಾಗಿ ಗೂಂಡಾರಾಜ್ಯವನ್ನು ಮಾಡ್ತಾ ಇದೆ. ಶಾಸಕರ ನೇತೃತ್ವದಲ್ಲೇ ದಂಗೆಗಳನ್ನು ಎಬ್ಬಿಸುವಂಥ ಒಂದು ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಸರ್, ಇದು ಫ್ಲೆಕ್ಸ್ ಹಾಕುವಂಥ ವಿಚಾರಕ್ಕೆ ಶುರುವಾದಂಥ ಗಲಾಟೆ ಒಬ್ಬನ ಹತ್ಯೆವರೆಗೂ ಕೂಡ ಹೋಗಿದೆ. ಅಂದರೆ ಇದು ಕೇವಲ ಫ್ಲೆಕ್ಸಿಗೆ ಮಾತ್ರ ಸೀಮಿತವಾಗಿದೆ ಅಥವಾ ಇದು ರೆಡ್ಡಿಗಳ ಕಾಳಗ ಅನ್ನೋಂಥದ್ದು ಕಾಣಿಸ್ತಿದೆ? ಒಂದು ನೆಪ ಮಾತ್ರ. ಯಾವುದೇ ಫ್ಲೆಕ್ಸ್ಗಳನ್ನು ಹಾಕಬೇಕಾದ್ರೆ ಸ್ಥಳೀಯ ಆಡಳಿತ ಸಂಸ್ಥೆಗಳ ಅನುಮತಿಯನ್ನು ತೆಗೆದುಕೊಳ್ಬೇಕು ಅಂತ ನಿಯಮಗಳಿದೆ. ವಿವರಗಳು ನಮಗೆ ಸಂಪೂರ್ಣ ಗೊತ್ತಿಲ್ಲ. ಆದರೆ ಒಂದು ಫ್ಲೆಕ್ಸನ್ನು ಹಾಕುವಂಥ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಗಲಾಟೆಯನ್ನು ಮಾಡುವಂಥ ಒಂದು ಪೂರ್ವಯೋಜಿತವಾದಂಥ ಒಂದು ಷಡ್ಯಂತರ ಇದೆ. ಇದರ ಹಿಂದೆ ಇತ್ತು, ಪ್ರಚೋದನೆ ಕೊಡಬೇಕು ಅನ್ನುವಂಥ ಷಡ್ಯಂತರ ಇತ್ತು. ಇದನ್ನು ನೆಪವಾಗಿಟ್ಟುಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ, ಶಾಸಕರುಗಳ ಮೇಲೆ FIR ಮಾಡುವಂಥ ಹುನ್ನಾರ ಇವತ್ತು ನಡೆದಿದೆ. ಜನಾರ್ದನ್ ರೆಡ್ಡಿಯವರೇ ಸ್ವತಃ ಹೇಳಿದ್ದಾರೆ, ನನ್ನನ್ನು ಹತ್ಯೆ ಮಾಡುವಂಥ ಸಂಚು ನಡೆದಿತ್ತು ಅಂತ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಒಂದು ಪೂರ್ವಯೋಜಿತ ಅಂತೇಳಿ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಸರ್, ಹಾಗೆ ಈ ಜನಾರ್ದನ್ ರೆಡ್ಡಿ ಅವ್ರನ್ನ ಸಂಪರ್ಕ ಮಾಡಿದ್ರೆ, ಯಾಕಂದರೆ ಅವರು ಕೂಡ ಹಾಲಿ ಶಾಸಕರು, ಈಗಷ್ಟೇ ಮತ್ತೆ BJPಗೆ ವಾಪಸ್ ಬಂದಿದ್ದಾರೆ. ಸೊ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಆಗಬೇಕು. ಅಧ್ಯಕ್ಷರು ಕೂಡ ಹೋಗಿದ್ದಾರೆ, ಬಳ್ಳಾರಿಗೆ ಹೋಗ್ತಾ ಇದ್ದಾರೆ. ಸೊ ಇದರ ನಡುವೆ ತಾವೇನಾದ್ರು ಸಂಪರ್ಕ ಮಾಡಿದ್ರೆ ಹೇಗೆ? ನಾನು ಬೆಳಗ್ಗೆ 2 ಸಾರಿ ನನ್ನ ಆತ್ಮೀಯ ಸ್ನೇಹಿತರು ಬಳ್ಳಾರಿಯ ಶಾಸಕರಾದಂಥ ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಅವ್ರ ಫೋನಲ್ಲಿ ಸಂಪರ್ಕ ಸಿಗಲಿಲ್ಲ. ನಾನು ಕೂಡ ಅವರಿಗೆ ಒಂದು ಮೆಸೇಜನ್ನು ಹಾಕಿದ್ದೇನೆ, ಹೂ ಆರ್ ವಿತ್ ಯು, ಡೋಂಟ್ ವರಿ ಅಂತೇಳಿ. ಸಮಗ್ರ ಭಾರತೀಯ ಜನತಾ ಪಕ್ಷ ಅವ್ರ ಬೆಂಬಲಕ್ಕಿದೆ. ಯಾವನೇ ಒಬ್ಬ ಶಾಸಕ ಬಳ್ಳಾರಿ ಒಳಗೆ ನಾನು BJP ಮುಗಿಸ್ತೇನೆ ಅಂತಂದ್ರೆ ಇಡೀ ರಾಷ್ಟ್ರದೊಳಗೆ ಕಾಂಗ್ರೆಸ್ ಮುಳುಗಾಕತ್ತೈತಿ. ಏನೋ ಒಂದು ಸ್ವಲ್ಪ ಉಸಿರು ಹಿಡ್ಕೊಂಡು ಕರ್ನಾಟಕದೊಳಗೆ ಐತಿ. ಇವರ 2.5 ವರ್ಷದ ಆಡಳಿತದಿಂದ, ಇವರ ಪ್ರಚೋದನೆ, ತುಷ್ಟೀಕರಣ ನೀತಿಯಿಂದ ಅದು ಕೂಡ ಮುಳುಗೋ ಹಂತದಲ್ಲಿದೆ ಅಂತ ನಾನು ಹೇಳ್ತೇನೆ. ಸರ್, ಇದು ಎಲ್ಲ ಒಂದು ಕಡೆ ತೆಲುಗು ಸಿನಿಮಾ ರೀತಿಯಲ್ಲಿ ಆಗಿದೆಯಾ ಅನ್ನೋಂಥದ್ದು. ಯಾಕಂದರೆ ನಾನು ಗುಂಡಾರಿಸೋದು ಇದು ರೀತಿಯಾದಂಥ ಯಾವುದೇ ಸಂಸ್ಕೃತಿಗಳು ನಮ್ಮಲ್ಲಿ ಇರಲಿಲ್ಲ. ಸೊ ಇದು ರೆಡ್ಡಿಗಳ ಕಾಲ ಎಲ್ಲೋ ಒಂದು ಕಡೆ ಗುಂಡಾರಿಸುವಂಥದ್ದು, ಹತ್ಯೆ ಮಾಡುವಂಥದ್ದು ಅಥವಾ ಪ್ರಚೋದನೆ ಮಾಡುವಂಥದ್ದು ಈ ಥರದ ಘಟನೆ ಆಗ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಕಾರ್ಯಕರ್ತನ ಹತ್ಯೆ ಆಗಿದೆ, ನಾಳೆಯ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವಂಥ ಸವಾಲನ್ನು ಕೂಡ ಭರತ್ ರೆಡ್ಡಿ ಅವರು ಹಾಕಿರತಕ್ಕಂಥದ್ದು. ಭರತ್ ರೆಡ್ಡಿ ಏನು ಹೇಳಿದಾರೋ ನಾನು ಸಂಪೂರ್ಣವಾಗಿ ನೋಡಿಲ್ಲ. ಆದರೆ ಒಬ್ಬ ಪ್ರಭಾವಿ ಶಾಸಕನ ಮೇಲೆ, ಪ್ರಭಾವಿ ಉದ್ಯಮಿ ಮೇಲೆ ಗುಂಡಾರಿಸಿದ್ದನ್ನು ಸ್ವತಃ ಜನಾರ್ದನ್ ರೆಡ್ಡಿ ಅವರು ಆ ಗುಂಡಿನ ತುದಿಯನ್ನು ತೆಗೆದು ಇವತ್ತು ತೋರಿಸಿದಂಥದ್ದು ನಾನು ಬೆಳಗ್ಗೆ ಮಾಧ್ಯಮದಲ್ಲಿ ನೋಡಿದೆ. ಬಹುತೇಕ ಒಬ್ಬ ಶಾಸಕನ ಮೇಲೆ, ವಿರೋಧ ಪಕ್ಷದ ಶಾಸಕನ ಮೇಲೆ ಗುಂಡಾರಿಸುವಂಥ ಪ್ರವೃತ್ತಿಗೆ ಕಾಂಗ್ರೆಸ್ ಪಕ್ಷ ಇಳಿದೈತೆ ಅಂದ್ರೆ ಇದಕ್ಕೆ ಏನು ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಈಗ ತಾನೇ ಸುನೀಲ್ ಕುಮಾರ್ ಹೇಳ್ದಂಗೆ ಈ ರಾಜ್ಯದ ಪೊಲೀಸರು ನಿಷ್ಕ್ರಿಯರಾಗ್ಯಾರ, ಅವ್ರ ಕೈಗಳನ್ನು ಕಟ್ಟಾಕ್ಯಾರ. ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಡ್ರಗ್ಸ್ ಪತ್ತೆ ಹಚ್ತಾರ, ಮತ್ತು ನಮ್ಮ ಪೊಲೀಸರಿಗೆ ಯಾಕೆ ಆಗೋದಿಲ್ಲ? ನಮ್ಮ ಪೊಲೀಸರು ಎಮಿನೆಂಟ್ ಇಲ್ಲ ಅಂತ ನಾನು ಹೇಳೋದಿಲ್ಲ. ದೇ ಆರ್ ಕ್ವೈಟ್ ಕ್ಯಾಪೇಬಲ್, ಮೋರ್ ದ್ಯಾನ್ ಮಹಾರಾಷ್ಟ್ರ ಪೊಲೀಸ್, ಬಟ್ ದೇರ್ ಹ್ಯಾಂಡ್ಸ್ ಆರ್ ಟೈಡ್ ಬೈ ದ ಕಾಂಗ್ರೆಸ್ ಗೌರ್ಮೆಂಟ್.
ಕಾನೂನು ಸುವ್ಯವಸ್ಥೆ ಅನ್ನೋಂಥ ವಿಚಾರ ಬಂದಾಗಲೆಲ್ಲವೂ ಕೂಡ ತಾವು ಸದನದಲ್ಲೂ ಕೂಡ ಚರ್ಚೆ ಮಾಡ್ತಿದ್ರ, ಹೊರಗೂ ಕೂಡ ಚರ್ಚೆ ಮಾಡ್ತಿದ್ರ. ಸೊ ಇವತ್ತಿನ ನಿನ್ನೆ ನಡೆದಂಥ ರಾತ್ರಿ ನಡೆದಂಥ ಘಟನೆ ನೋಡೋದಾದ್ರೆ ಕಾನೂನು ಸುವ್ಯವಸ್ಥೆ ಎತ್ತು ಹೋಗಿದೆ ಅಂತ. ಯಾಕಂದ್ರೆ ಗೃಹ ಸಚಿವರು ಮಾಹಿತಿ ಪಡೆದಿದ್ದಾರಾ ಇಲ್ವಾ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಗೃಹ ಸಚಿವರನ್ನು ನೀವು ಕೇಳ್ರಿ, ಮಾಹಿತಿ ತರಿಸ್ಕೊತೇನೆ, ನನಗಿನ್ನೂ ವಿಷಯ ಗುರ್ತಾಗಿಲ್ಲ, ಕಾನೂನು ತನ್ನ ಪ್ರಕಾರವಾದ ಕ್ರಮ ತೆಗೆದುಕೊತಂದು ಈ ಒಂದು ರೆಡಿಮೇಡ್ ಉತ್ತರ ಬಿಟ್ಟ ಗೃಹ ಸಚಿವರಿಂದ ನಾವು ಇನ್ನೇನನ್ನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ವೈಯಕ್ತಿಕವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಬಟ್ ಆ ಇಲಾಖೆಯನ್ನು ಅವರಿಗೆ ನಿರ್ವಹಿಸ್ಲಿಕ್ಕೆ ಆಗ್ತಾ ಇಲ್ಲನೋ ಅಥವಾ ಆ ಇಲಾಖೆಯನ್ನು ನಿರ್ವಹಿಸಲಿಕ್ಕೆ ಬೇರೆಯವರು ಬಿಡ್ತಾ ಇಲ್ಲೋ ಅನ್ನುವಂಥ ಪ್ರಶ್ನಾ ಚಿಹ್ನೆ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೆ. ಇದಿಷ್ಟು ಶಾಸಕರಾದಂಥ ಸುನಿಲ್ ಕುಮಾರ್ ಅವರು ಹಾಗೆ ಸಿ ಸಿ ಪಾಟೀಲ್ ಅವ್ರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.